ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನನ್ನ ಮತ್ತೆ ನನ್ನ ಹಸ್ಬೆಂಡು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಇಟ್ಸ್ ಅ ವೀಕೆಂಡ್ ಗೇಟ್ವೇ. ವಿ ಆರ್ ಹೆಡಿಂಗ್ ಟು ಕೂರ್ಗ್. ಸೊ ಕೂರ್ಗಲ್ಲಿ ಐತಾನ ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಸೊ ನೀವು ಆಲ್ರೆಡಿ ಥಂಬ್ನೇಲ್ನ ನೋಡಿರ್ತೀರ. ಐತಾನಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಪ್ರಾಪರ್ಟಿ ಹೇಗಿದೆ, ಯಾವ ಆ್ಯಕ್ಟಿವಿಟೀಸ್ ಇರುತ್ತೆ, ಏನೆಲ್ಲ ಇನ್ಕ್ಲೂಡ್ ಆಗಿದೆ ನಮ್ಮ ಪ್ಯಾಕೇಜಲ್ಲಿ, ಎವ್ರಿಥಿಂಗ್ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಮಧ್ಯದಲ್ಲಿ ಲೈಟಾಗಿ ಒಂಚೂರು ಬ್ರೇಕ್ ತಗೊಂಡ್ವಿ, ಮಾತಾಡಿಕೊಂಡು ವಿ ಸ್ಟಾರ್ಟೆಡ್ ಬ್ಯಾಕ್ ಆನ್ ರೋಡ್. 1 ಗಂಟೆ ಮಧ್ಯಾಹ್ನ ಆ್ಯಂಡ್ ದ ವೆದರ್ ಇಸ್ ಲೈಕ್ ಸೊ ನೇಚರ್ನ ಎಂಜಾಯ್ ಮಾಡಿಕೊಂಡು ಐತಾನಾಗೆ ರೀಚ್ ಆದ್ವಿ. ಈಚೆಯಿಂದ ನೇಮ್ ಪ್ಲೇಟ್ ಬಿಟ್ಟರೆ ಏನಂದರೆ ಏನೂ ಕಾಣಿಸಲ್ಲ, ಆ ಥರ ಬಿಲ್ಡ್ ಮಾಡಿದ್ದಾರೆ ರೆಸಾರ್ಟ್ನ. ಸೊ ಒಳಗೆ ಹೋದಾಗಲೇ ಗೊತ್ತಾಗಿದ್ದು ದ ರೆಸಾರ್ಟ್ ಇಸ್ ಇನ್ ದ ಡೌನ್ ಸ್ಟ್ರೀಮ್ ಅಂತ. ಎಷ್ಟು ಕೆಳಗೆ ಹೋಗ್ತಾನೇ ಇದ್ದೀವಿ. ದ ರೋಡ್ಸ್ ವೇರ್ ಸೋ ಸ್ಟೀಪ್. ತುಂಬ ಅಂದರೆ ಒಂಥರ ಅಡ್ವೆಂಚರಸ್ ಆಗಿತ್ತು ಅಂತ ಹೇಳ್ಬೋದು. ದಿಸ್ ಇಸ್ ದ ಕಂಪ್ಲೀಟ್ ವ್ಯೂ ಆಫ್ ದ ರಿಸೆಪ್ಷನ್. ಸೊ ಎಷ್ಟು ಪೀಸ್ಫುಲ್ ಆ್ಯಂಡ್ ಕಾಮ್ ಆಗಿತ್ತು ಅಂತ ಅಂದರೆ ಆ ಗ್ರೀನರಿ ನೋಡಿಕೊಂಡೆ ನಾನು ಕಳೆದೋಗ್ಬಿಟ್ಟೆ. ಯಾಕಂದರೆ ತುಂಬ ಸ್ಟ್ರೆಸ್ಫುಲ್ ಡೇಸ್ನ ನಾನು ನೋಡಿದ್ದೆ ಫ್ರಮ್ ಪಾಸ್ಟ್ 3 to 4 months. ಸೊ ದಿಸ್ ವಾಸ್ ಅ ವೆರಿ ರಿಲ್ಯಾಕ್ಸಿಂಗ್ ವೆಕೇಷನ್ ಅಂತ ಹೇಳ್ಬೋದು ನನಗೆ. ನಾವು ರೀಚ್ ಆಗಿದ ತಕ್ಷಣ ನಮ್ಮ ಕಾರ್ನ ಅವರೇ ತೊಗೊಂಡೋಗಿ ಪಾರ್ಕ್ ಮಾಡ್ತಾರೆ. ಆ್ಯಂಡ್ ದ ವೆಲ್ಕಮ್ ಹಿಯರ್ ವಾಸ್ ಸೋ ವಾರ್ಮಿಂಗ್. ತುಂಬ ಖುಷಿ ಆಯಿತು. ಇಟ್ ವಾಸ್ ಸಮಥಿಂಗ್ ಲೈಕ್ ಅಥೆಂಟಿಕ್ ವೆಲ್ಕಮ್ ಅಂತ ಹೇಳ್ಬೋದು. ಆ್ಯಂಡ್ ದ ಸ್ಟಾಫ್ ಹಿಯರ್ ಆರ್ ವೆರಿ ಕೈಂಡ್ ಆ್ಯಂಡ್ ಜನರಸ್. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ವಿತ್ ಅ ವೈಡ್ ಸ್ಮೈಲ್ ಆನ್ ದ ಫೇಸ್. ಸೊ ರಿಸೆಪ್ಷನ್ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದೀನಿ. ಯು ಕ್ಯಾನ್ ಸಿ ಇಟ್ ಇಸ್ ಸೋ ಎಲಿಗೆಂಟ್ ಆ್ಯಂಡ್ ಕ್ಲಾಸಿ. ಇಲ್ಲಿಂದಾನೇ ನಮಗೆ ಕಾಟೇಜಸ್ದು ವ್ಯೂಸ್ ಸಿಗುತ್ತೆ. ನೀವು ನೋಡ್ತಿರ್ಬೋದು ಅದೆಲ್ಲ ಕಾಟೇಜಸ್. ಅದರಲ್ಲೂ ನಮಗೆ ಪ್ರೀಮಿಯಂ ಕಾಟೇಜಸ್ ಇದೆ, ಸ್ವೀಟ್ ರೂಮ್ಸ್ ಇದೆ, ಸ್ಟ್ಯಾಂಡರ್ಡ್ ಇದೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸ್ವೀಟ್ ರೂಮ್. ಎಷ್ಟಾಯಿತು ಗೊತ್ತಾ? ಇವಾಗಲೇ ಹೇಳಿಬಿಟ್ರೆ ಹೆಂಗೆ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಹೋಗಿದ ತಕ್ಷಣ ನಮಗೆ 2 ಥರ ಆಪ್ಷನ್ಸ್ ಕೊಡ್ತಾರೆ. ಒಂದು ಕೋಕಮ್ ಜ್ಯೂಸ್ ಮತ್ತು ಇನ್ನೊಂದು ಮಸಾಲಾ ಟೀ. ಇಲ್ಲಿ ಸ್ವಲ್ಪ ಚಳಿ ಇದ್ದಿದ್ದರಿಂದ ನಾನು ಮಸಾಲಾ ಟೀನ ಆಪ್ಟ್ ಮಾಡಿಕೊಂಡೆ. ನಮ್ಮ ಮನೆಯವರು ಕೋಕಮ್ ಜ್ಯೂಸ್ ತೊಗೊಂಡ್ರು. ಸೊ ಇಡೀ ವೆಕೇಷನಲ್ಲಿ ಹೀ ಕ್ಯಾಪ್ಚರ್ಡ್ ಮೀ ಆ್ಯಂಡ್ ನಾನು ಅವ್ರನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ದಟ್ ಈಸ್ ಹೌ ಇಟ್ ವೆಂಟ್ ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಎಸ್. ಸೊ ಪ್ರಾಪರ್ಟಿದು ಆ್ಯಂಬಿಯನ್ಸ್ ಇರ್ಬೋದು, ದ ನೇಚರ್, ದ ಗ್ರೀನರಿ ಆ್ಯಂಡ್ ಅಮಿಡಿಸ್ಟ್ ದ ಫಾರೆಸ್ಟ್ ಇವ್ರು ಮಾಡಿರೋದೇ ಒಂದು ಪ್ಲಸ್ ಪಾಯಿಂಟ್. ಅವರು ನನಗೆ ಒಂದು ಕಂಪ್ಲೀಟ್ ಮೆನ್ಯೂ ಕೊಟ್ಟಿದ್ರು. ಐ ಮೀನ್ ಏನೇನು ಆ್ಯಕ್ಟಿವಿಟೀಸ್ ಇದೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಅದನ್ನೆಲ್ಲ ಓದ್ತಾ ಇದೆ. ಆ್ಯಂಡ್ ದೆನ್ ಶಿ ಕೇಮ್. Namaskara, myself Anjushreya, hospitality executive. So this property is around 110 acres, where 20 acres are builded areas and rest 90 acres are dense forest. As it is a dense forest, we have forest trekking in the morning 7 AM. If you are interested, you have to come for the reception by 6:50. ಸೊ ಇವ್ರ ಹೆಸರು ಅಂಜು ಅಂತ. ಶಿ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ ಡೀಟೇಲ್ ಅಬೌಟ್ ದ ಪ್ರಾಪರ್ಟಿ ಆ್ಯಂಡ್ ಸ್ಟೇ ಆ್ಯಂಡ್ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ, ಎಷ್ಟು ಗಂಟೆಗೆ ಬರಬೇಕು ಆ್ಯಂಡ್ ಯಾರಿಗೆ ಕಾಲ್ ಮಾಡಬೇಕು, ಯಾವ ನಂಬರಿಗೆ ಕಾಲ್ ಮಾಡಬೇಕು, ರೆಸ್ಟೋರೆಂಟ್ ಆದರೆ ಯಾವುದು, ಫುಡ್ ಆದರೆ ಯಾವುದು, ಎವ್ರಿಥಿಂಗ್ ಶಿ ಎಕ್ಸ್ಪ್ಲೇನ್ ಬ್ಯೂಟಿಫುಲಿ. ಆ್ಯಂಡ್ ದೆನ್ ವಿ ಟುಕ್ ಸಮ್ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್. ಈ ಥರ ಒಂದಷ್ಟು ವಿಡಿಯೋಸ್ನ ನಾವು ಮಾಡ್ಕೊಂಡ್ವಿ, ಸಿಂಗಲ್ ಆ್ಯಂಡ್ ಡಬಲ್ ಎಲ್ಲದು. ಆ್ಯಂಡ್ ಯಾ, ಇಟ್ ವಾಸ್ ಕೈಂಡ್ ಆಫ್ ಸಮಥಿಂಗ್ ಗುಡ್ ಅಂತ ಹೇಳಿ. ಸೊ ನಾಟ್ ಟು ಫರ್ಗೆಟ್, ಅಯತಾನ ಇಸ್ ಅ ಪೆಟ್ ಫ್ರೆಂಡ್ಲಿ ರೆಸಾರ್ಟ್. ಬೀಯಿಂಗ್ ಅ ಡಾಗ್ ಲವರ್, ನಾನಲ್ಲ, ನನ್ನ ಹಸ್ಬೆಂಡು ಪೆಟ್ಸ್ನ ನೋಡಿ ತುಂಬ ಖುಷಿಪಟ್ಟರು. ಬಟ್ ನನಗೆ ಸಾಕಿರೋ ನಾಯಿ ಆಗಿರ್ಬೋದು, ಬೀದಿ ನಾಯಿ ಯಾವುದಾದ್ರೂ ಅಷ್ಟೇ ನನಗೆ ಸಖತ್ ಭಯ ಆಗುತ್ತೆ. ಸೊ ದೆನ್ ವಿ ಗಾಟ್ ಆರ್ ಬಗ್ಗಿ. ಹಿಂದೆ ಕೂತ್ಕೊಂಡು ಹೋಗೋಣ, ಸಖತ್ತಾಗಿರುತ್ತೆ ಅಂದ್ಕೊಂಡೆ. ಬಟ್ ಸಿಕ್ಕಾಬಟ್ಟೆ ಮಳೆ ಇದ್ದಿದ್ದರಿಂದ ಫುಲ್ ನೆಂದೋಗ್ಬಿಟ್ಟಿತ್ತು. ಆ್ಯಂಡ್ ದೆನ್ ವಿ ಸ್ಯಾಟ್ ಇನ್ ಫ್ರಂಟ್ ಆ್ಯಂಡ್ ವಿ ಲೆಫ್ಟ್ ಫಾರ್ ಆರ್ ರೂಮ್. ಸಖತ್ತಾಗಿದೆ, ಸೂಪರ್ ಫೀಲಿಂಗು. ಇದೊಂಥರ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಆಗಲೇ ರಿಸೆಪ್ಷನಿಸ್ಟು, ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಪ್ರಾಪರ್ಟಿ ಅಂದರೆ ಇಷ್ಟು ದುಡ್ಡು ಕೊಟ್ಟು ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತದೆಯಪ್ಪ. ಯಾ, ಜಸ್ಟ್ ಸಿ ಅರೌಂಡ್. 106, 107.
ನಮ್ಮದು 404 ಎರರ್ ಕೋಡು ಬಟ್ ಥ್ರಿಲ್ಲಿಂಗ್ 403 ಆ್ಯಂಡ್ ಯಪ್ 404 ರೀಚ್ ಆದ್ವಿ. ಮಳೆ ಬರ್ತಾಯಿತ್ತು. ಐ ವಾಸ್ ಸೋ ಎಕ್ಸೈಟೆಡ್ ಟು ಸಿ ಅವರ್ ರೂಮ್ ಬಿಕಾಸ್ ಅಷ್ಟು ಪೇ ಮಾಡಿದ್ದೀನಿ. ಸೂಪರಾಗಿರಬೇಕು ಅಂತ ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಲೆಟ್ಸ್ ಡೂ ದ ರೂಮ್ ಟೂರ್. Wow, 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 wow. This is so cozy. Okay. Idu living room with the TV. Okay, this is the balcony. ಇದು ವಾಶ್ರೂಮ್. ಸೂಪರ್ ಆಗುತ್ತೆ ರೈಟ್. ಸೋ ನೀಟ್. ಎಷ್ಟು ಹೈಜೀನ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಇಟ್ಸ್ ಅ ಬೆಡ್ರೂಮ್. ವಿ ಹ್ಯಾವ್ ಅ ಬಾಲ್ಕನಿ ಹಿಯರ್ ಟು. ರೂಮ್ಗೆ ಮತ್ತು ಲಿವಿಂಗ್ ರೂಮ್ಗೆ ಕಾಮನ್ ಬಾಲ್ಕನಿ ಇದು ವಿತ್ ಅ ಬ್ಯೂಟಿಫುಲ್ ವ್ಯೂ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಈಗ ಜಸ್ಟ್ ಬಂದಿದ್ದೀವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ವಿಲ್ ಹ್ಯಾವ್ ಅವರ್ ಫುಡ್. ಆಮೇಲೆ ಏನೇನು ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗಿ. ಎಸ್, ಐ ಆಮ್ ಬ್ಯಾಕ್ ಅಗೇನ್. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ರೆಸ್ಟೋರೆಂಟಿಗೆ ಕಾಲ್ ಮಾಡಿದ್ದೆ. ಆರ್ಡರ್ ಮಾಡಿದ್ದೀನಿ. ಲಂಚು ಇನ್ಕ್ಲೂಡೆಡ್ ಇರಲಿಲ್ಲ ಪ್ಯಾಕೇಜಲ್ಲಿ, ಬಟ್ ಐ ಹ್ಯಾವ್ ಆರ್ಡರ್ಡ್ ಬಿಕಾಸ್ ಹೊಟ್ಟೆ ಹಸಿತಾ ಇದೆ. ಓಕೆನಾ? ಎಸ್. ಈಗ ಏನೇನು ಆರ್ಡರ್ ಮಾಡಿದ್ದೀನಿ ನೋಡೋಣ. ಇದ್ರದ್ದು ಬಿಲ್ಲು ಲಾಸ್ಟಲ್ಲಿ ಕೊಡ್ತಾರತ್ತೆ. ಅದು ಎಷ್ಟಾಗಿರುತ್ತೋ ಗೊತ್ತಿಲ್ಲ. ಯುನೋ ಕಾಸ್ಟ್ಲಿ, ಹೆವಿ ಕಾಸ್ಟ್ಲಿ. ಬನ್ನಿ. ವಿ ಹ್ಯಾವ್ ಆರ್ಡರ್ಡ್ ದಿಸ್ ಲೈಟ್ ಫುಡ್ ಅಂತ ಹೇಳ್ಬೋದು. ರೋಟಿ, ದಾಲ್ ಫ್ರೈ ಆ್ಯಂಡ್ ಚಿಕನ್ ಟಿಕ್ಕಾ ಸ್ಯಾಲೆಡ್ ಅಷ್ಟೇ. ಸೊ ಲೆಟ್ಸ್ ಹ್ಯಾವ್ ಇಟ್. ನನ್ನ ಇವರ ಫೇವ್ರೆಟ್ ಇದು ಚಿಕನ್ ಟಿಕ್ಕಾ. ಪ್ಯಾಕಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಪ್ಯಾಕಿಂಗ್ ಚೆನ್ನಾಗಿದೆ. ಫುಲ್ ಇನ್ನ ಬಿಸಿ ಬಿಸಿ ಇದೆ. ಸೊ ಪ್ಯಾಕಿಂಗ್ ಇಸ್ ರಿಯಲಿ ಗುಡ್. ಪ್ರೀ ವೆಡ್ಡಿಂಗ್ ಆನಿವರ್ಸರಿ. ಈ ಥರದ ಜನನ ನೋಡಿದ್ದೀರಾ? ಕೇಕ್ ತಿನ್ಸೋರ್ನ ನೋಡಿದ್ದೀರಾ? ಇವ್ರು ಚಿಕನ್ ಟಿಕ್ಕಾ ತಿಂತಿದ್ದಾರೆ. ಓಕೆ, ಥ್ಯಾಂಕ್ ಯು. ಮೈದು ನಿಂಗೆ ಮದುವೆ ಮಾಡಾದ್ಮೇಲೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ನಾನು ಕಳಿಸ್ಕೊಡ್ತೀನಿ. ಬರೀ ಡೌಗಳಿಂದ ತುಂಬಾ ಚೆನ್ನಾಗಿದೆ, ಸಕ್ಕದಾಗಿದೆ. ಸೊ ಊಟ ಮಾಡಾದ್ಮೇಲೆ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಸಂಜೆ ಆಗ್ತಾ ಇತ್ತು. ಆಗ್ಲೇ ಆಲ್ಮೋಸ್ಟ್ 4:35 ಆಗಿತ್ತು. ಈ ಟೈಮಲ್ಲಿ ಚೆನ್ನಾಗಿ ಬರೋದಿಲ್ಲ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಹೇಳಿ ಪ್ರಾಪರ್ಟಿ ಟೂರ್ ಮಾಡೋಣ ಅಂತ ಹೊರಟ್ವಿ. ಬಗ್ಗಿ ಸರ್ವಿಸ್ನ ನಾವು ತಗೊಳ್ಳಿಲ್ಲ. ವಿ ವೆಂಟ್ ಬೈ ವಾಕ್ ಬಿಕಾಸ್ ಈ ಥರ ಸೀನರೀಸ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಈ ಪುಟ್ಟು ವಾಟರ್ ಫಾಲ್ಸ್ ಇಸ್ ಲೈಕ್ ಮೆಮರೀಸ್ ವಿಚ್ ಆರ್ ಆ್ಯಡೆಡ್ ಇನ್ ಆ ವೆಕೇಶನ್. ಸೊ ಸ್ಟೀಪ್ ಇದ್ದಿದ್ದರಿಂದ ನಡ್ಕೊಂಡು ಹೋಗೋಕೆ ಒಂಥರ ಮಜಾ ಇತ್ತು. ಏನಕ್ಕೆ ಹೋಗ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಇನ್ ಸರ್ಚ್ ಆಫ್ ದ ಪ್ರೈವೇಟ್ ವಾಟರ್ಫಾಲ್ ವಿಚ್ ಇಸ್ ದ ಮಾಸ್ಟರ್ ಪೀಸ್ ಆಫ್ ಆಯತಾನ. ಸೊ ರೈಟಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರೈವೇಟ್ ವಾಟರ್ಫಾಲ್. ಆ್ಯಂಡ್ ಅಲ್ಲಿ ನೀವು ನೋಡ್ತಾ ಇದ್ದರೆ ತುಂಬ ಜನ ಇದ್ದಾರೆ, ತುಂಬ ಕ್ರೌಡ್ ಇದೆ. ಆ್ಯಂಡ್ ದೆನ್ ವಿ ಥಾಟ್ ದ ಬೆಸ್ಟ್ ಡಿಸಿಷನ್ ವಿ ಮೇಡ್ ಇಸ್ ಪ್ರಾಪರ್ಟಿ ಟೂರ್ ಮಾಡೋಣ ಅಂತ. ಇಲ್ಲಿ ಫೋಟೋಶೂಟ್ ಮಾಡಿದರೆ ಆಗ್ತಿರ್ಲಿಲ್ಲ. ಆ್ಯಂಡ್ ಲೆಫ್ಟಲ್ಲಿ ನೀವು ನೋಡ್ಬೋದು ದಟ್ ಇಸ್ ದ ರೆಸ್ಟೋರೆಂಟ್ ಆ್ಯಂಡ್ ಇನ್ಫಿನಿಟಿ ಪೂಲ್. ಎಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ ಅಲ್ಲಿಂದ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಎಸ್, ಸೊ ಹೋಗ್ತಾ ನಮಗೆ ಗೊತ್ತಾಯಿತು ಅಲ್ಲಿ ಕ್ರೌಡ್ ಏನಕ್ಕೆ ಅಷ್ಟು ಜಾಸ್ತಿ ಇದ್ದಿದ್ದು ಅಂತ ಹೇಳಿದ್ರೆ ರೆಸಾರ್ಟ್ ಅವರು ಗಣಪತಿನ ಕೂರಿಸಿದ್ರು. ಸೊ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ರು. ಇಟ್ ವಾಸ್ ಅ ವೆರಿ ಗುಡ್ ಮೂಮೆಂಟ್ ದಟ್ ವಿ ವೆಂಟ್ ದಟ್ ಡೇ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇವತ್ತು ಫೋಟೋಶೂಟ್ ಏನಾದ್ರು ಪ್ಲ್ಯಾನ್ ಮಾಡಿದರೆ ಡೆಫಿನೆಟ್ಲಿ ಹೊಗೆ ಹಾಕಿಸ್ಕೊಳ್ಳೋದು. ಬಟ್ ಎಸ್, ಐ ವಾಸ್ ಸೋ ಹ್ಯಾಪಿ ವಿಟ್ನೆಸ್ಸಿಂಗ್ ಗಣಪತಿ ವಿಸರ್ಜನೆ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಗಿದೆ ಅಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಪ್ರೈವೇಟ್ ವಾಟರ್ಫಾಲ್. ಇದಕ್ಕೆ ಕಾಸು ಬರೋ ಸೀರಿಯಸ್ಲಿ. ಸೊ ಇದನ್ನೆಲ್ಲ ನೋಡಿಕೊಂಡು ವಿ ವೆಂಟ್ ಬ್ಯಾಕ್. ಸೊ ಇಲ್ಲಿ ಹೋಗ್ತಾ ನೀವು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಬಟ್ ದೆನ್ ಆಲ್ಸೋ ಒಂಥರ ಚೆನ್ನಾಗಿತ್ತು. ಸೊ ಇಲ್ಲಿ ಇನ್ಫಿನಿಟಿ ಪೂಲ್ ಇದ್ರೂ ನಾವು ಅದನ್ನು ಹೆಂಗೆ ಆಡ್ತಾಯಿದ್ದೀನಿ ಅಂದರೆ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಅ ಕಿಡ್ ಹೋಲ್ ವೆಕೇಶನ್. ತುಂಬ ಖುಷಿ ಆಗುತ್ತೆ ಬಿಕಾಸ್ ಆ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲೂ ಒಂದು
ಬ್ರೇಕ್ ಬೇಕು ಎಲ್ಲರಿಗೂ. ಇನ್ಫಿನಿಟಿ ಪೂಲ್ ಇದ್ರೂ ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಿದ್ದೀರಾ ರೆಸ್ಟೋರೆಂಟ್, ಅದು ರೆಸ್ಟೋರೆಂಟಿಂದ ವ್ಯೂ ಹೇಗಿರುತ್ತೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ದಿಸ್ ಈಸ್ ಹೌ ಇಟ್ ಲುಕ್ಸ್, ಸೋ ಬ್ಯೂಟಿಫುಲ್. ಬಟ್ ನಾನು ಹೇಳ್ತೀನಿ, ಆಯ್ತಾನಾಗ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಪ್ಲ್ಯಾನ್ ಡ್ಯೂರಿಂಗ್ ಮಾನ್ಸೂನ್, ಯಾಕಂದರೆ ಪ್ರೈವೇಟ್ ವಾಟರ್ಫಾಲ್ ಬ್ಯೂಟಿ ಮಿಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಮಳೆ ಬರ್ತಿದ್ರಿಂದ ನಾವು ಅಲ್ಲೇ ಉಳ್ಕೊಂಡಿದ್ವಿ ರೆಸ್ಟೋರೆಂಟ್ ಹತ್ರ. ಅದಾದಮೇಲೆ ಯಾವ್ಯಾವ ಥರ ಫುಡ್ ಇದೆ ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಎಲ್ಲ ಥರ ಫುಡ್ ಅವೈಲೇಬಲ್ ಇತ್ತು. ಸೊ ಈಗ ನೋಡ್ತಾ ಇರೋ ಕೌಂಟರ್ ಬಂದು ಕೂರ್ಗಿ ಕೌಂಟರು, ಕೂರ್ಗೀಸ್ ಫುಡ್ ಕೌಂಟರ್ ಇದು. ಸೊ ಪ್ರಾನ್ಸ್, ಫ್ರೈಡ್ ಚಿಕನ್ನು ಆ್ಯಂಡ್ ಸ್ಟಿವ್ ಮತ್ತು ಗ್ರಿಲ್ಡ್ ವೆಜಿಟೇಬಲ್ಸ್ ಇರ್ಬೋದು. ಆ್ಯಂಡ್ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾನ್ ವೆಜ್ ಕೂಡ ಇರುತ್ತೆ ಇಲ್ಲಿ. ನಾಟ್ ಓನ್ಲಿ ಜಸ್ಟ್ ಚಿಕನ್, ಬೇರೆ ಥರನೂ ಇರುತ್ತೆ. ಬಿರಿಯಾನಿ ಇತ್ತು. ಆ್ಯಂಡ್ ಇದು ಬಂದು ಸ್ವೀಟ್ ಕೌಂಟರು, ಕಂಪ್ಲೀಟ್ ಸ್ವೀಟ್ಸಲ್ಲಿದೆ. ಕೇಕು, ಪೇಸ್ಟ್ರಿ, ಪಾಯಸದಿಂದ ಹಿಡಿದು ಎಲ್ಲ ಸಿಗುತ್ತೆ. ಮೂಸ್ ಇದು. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎವರ್ ಮೂಸ್ ನಾನು ಟೇಸ್ಟ್ ಮಾಡಿದ್ದು, ಮ್ಯಾಂಗೋ ಮೂಸ್. ಆ್ಯಂಡ್ ದೆನ್ ಫ್ರೂಟ್ಸ್ ಸೆಕ್ಷನ್ ಇದು ಕಂಪ್ಲೀಟ್. ನೋಡಿ ಪಾಯಸ ಇದೆ. ಪಾನಿಪುರಿ ತಿಂದು ಎಷ್ಟೊಂದು ದಿನ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಡಯಟಲ್ಲಿದ್ದಾರೆ, ನಾನು ಡಯಟಲ್ಲೇ ಇದ್ದಿದ್ದು. ಬಟ್ ಏನು ಮಾಡೋದು, ಕ್ರೇವಿಂಗ್ಸ್ ಬಂದುಬಿಡುತ್ತೆ. ಅದು ನೋಡಿದ ತಕ್ಷಣ ತಿಂದೇ ಇರೋಕ್ಕಾಗೋದಿಲ್ಲ. ಸೊ ಅವ್ರ ಪಾಲೂ ನಾನೇ ತಿಂದೆ. ಸೊ ಅನ್ಲಿಮಿಟೆಡ್ ಇದ್ದಿದ್ದು, ಐ ವಿಲ್ ಹ್ಯಾವ್ ಅಂದ್ಕೊಂಡು ತಿಂದೆ. ಡಿನ್ನರ್ನ ಮುಗಿಸ್ಕೊಂಡು ವಿ ವೆಂಟ್ ಹೆಡ್ ಆ್ಯಂಡ್ ಪ್ಲೇಡ್ ಸಮ್ ಗೇಮ್ಸ್. ಅದರಲ್ಲೂ ಕ್ಯಾರಮ್ ಮಾಡಿದ್ವಿ. ಎಷ್ಟೋ ದಿನ ಆದಮೇಲೆ ಒಳ್ಳೆ ಮಕ್ಕಳ ಥರ ಕೂತ್ಕೊಂಡು ಕ್ಯಾರಮ್ ಮಾಡಿದ್ವಿ. ಈವನ್ ವಿ ಗ್ರೋ ಅಪ್, sometimes we need to be like children's, right? ನೆನೆಸ್ಕೊಬೇಕು. ಆ್ಯಂಡ್ ದೆನ್ ವಿ ಕೇಮ್ ಬ್ಯಾಕ್ ಟು ಅವರ್ ರೂಮ್. ಆ್ಯನಿವರ್ಸರಿ ಸ್ಪೆಷಲ್ ಅಂತ ಆಲ್ರೆಡಿ ರಿಸೆಪ್ಷನಲ್ಲಿ ನಾನು ಎಂಟ್ರಿ ಮಾಡಿದ್ದೆ. ಅದಕ್ಕೆ ಅವರು ಚಿಕ್ಕದಾಗಿ ಒಂದು ಬ್ರೌನಿ ಕಳಿಸಿದ್ರು, ವಿಚ್ ಇಸ್ ಅ ಕಾಂಪ್ಲಿಮೆಂಟ್ರಿ ಒನ್. ಸೊ ನಾನು ಅವರು ಸೆಲೆಬ್ರೇಟ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ವಿ ಮೇಡ್ ಅವರ್ ಮೂಮೆಂಟ್ ಸ್ಪೆಷಲ್ ಆ್ಯಂಡ್ ಗುಡ್. ಆ್ಯಂಡ್ ದೆನ್ ತುಂಬ ಜನ ವಿಶ್ ಮಾಡಿದ್ರು. ಐ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ವಿಶಿಂಗ್ ಆನ್ ಅ ಸ್ಪೆಷಲ್ ಡೇ ಅಂತ ಹೇಳ್ತಾ, ಹಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಬಂದು 7:15 ಮಾರ್ನಿಂಗ್. ಬಟ್ ಏನು ಪ್ಲ್ಯಾನ್ ಮಾಡಿದ್ರು ನನ್ನ ಹಸ್ಬೆಂಡ್ ಅಂದರೆ, ನಿನ್ನೆ ಆ್ಯಕ್ಚುಲಿ ವಾಟರ್ಫಾಲ್ಸ್ ಹತ್ರ ಶೂಟ್ ಮಾಡೋ ಅಂತ ಒಂದು ಪ್ಲ್ಯಾನ್ ಇತ್ತು. ಬಟ್ ಸಿಕ್ಕಾಬಟ್ಟೆ ಮಳೆ ಬರ್ತಿದ್ದರಿಂದ ನಾರ್ಮಲ್ ಡ್ರೆಸ್ ವೇರ್ ಮಾಡಿಕೊಂಡು ಸುಮ್ಮನೆ ಹಾಗೆ ನೋಡ್ಕೊಂಬರೋಣ ಅಂದರೆ ಪ್ರಾಪರ್ಟಿ ಟೂರ್ ಮಾಡೋಣ ಅಂತ ಹೋಗಿದ್ವಿ. ಹ್ಯಾಸ್ ಯು ಆಲ್ರೆಡಿ ಸೀನ್ ಎವ್ರಿಥಿಂಗ್. ಬಟ್ ಆ ಪ್ಲ್ಯಾನ ಪೋಸ್ಟ್ಪೋನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಹೋಗೋಣ, ಯಾರೂ ಇರೋದಿಲ್ಲ, ಚೆನ್ನಾಗಿ ಶೂಟ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಐ ಆಮ್ ನಾಟ್ ಏಬಲ್ ಟು ಸ್ಟೆಪ್ ಔಟ್ ಆಫ್ ಮೈ ರೂಮ್ ಇಟ್ಸೆಲ್ಫ್. ಲೈಕ್ ಬಾಲ್ಕನಿಗೂ ಹೋಗೋಕ್ಕಾಗ್ತಾ ಇಲ್ಲ. ಲೆಟ್ ಮಿ ಶೋ ಯು ಗೈಸ್. ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಅಪ್ಪದೇ ಸಿಕ್ಕಾಪಟ್ಟೆ ಮಳೆ. ಬಟ್ ದ್ಯಾಟ್ಸ್ ಓಕೆ, ಐ ವಿಲ್ ಜಸ್ಟ್ ಗೆಟ್ ರೆಡಿ. ನೋಡೋಣ. ಈಗ ಸದ್ಯಕ್ಕೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಏನು ಫೇಸ್ಗೆ ಅಪ್ಲೈ ಮಾಡಿಲ್ಲ. ರೆಡಿ ಆಗ್ತೀನಿ, ನೋಡೋಣ. ಮಳೆ ನಿಂತಿದ ತಕ್ಷಣ ವಿಲ್ ಗೋ ಶೂಟ್ ಇಟ್ ಅಂಡ್ ಕಮ್ ಬ್ಯಾಕ್. ಬಟ್ ಹೇಗೆ ಶೂಟ್ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆ, ಚಲೋ, ಬಾಯ್. ಐ ಆಮ್ ಗೆಟಿಂಗ್ ರೆಡಿ. ಎಸ್, ಐ ಆಮ್ ರೆಡಿ. ಬಟ್ ಮಳೆ ಮಾತ್ರ ನೀನು ರೆಡಿ ಆಗಲಿ ಆಗದೋಗ್ಲಿ ನಾನು ಉಯ್ತಾನೇ ಇರ್ತೀನಿ ಅಂತ ಉಯ್ತಾ ಇದೆ. 11ಗೆ ಚೆಕ್ಔಟ್ ಮಾಡಬೇಕು. ಬಟ್ ಏನು ಮಾಡೋದು, ಶೂಟ್ ಮಾಡದೆ ಹೋಗೋಕ್ಕಾಗಲ್ಲ. ಐ ಹ್ಯಾವ್ ಇನ್ವೆಸ್ಟೆಡ್ ಆನ್ ದಿಸ್ ಪ್ರಾಪರ್ಟಿಯಾ ಫಾರ್ ಒನ್ ಡೇ. ಹೇಗೆ ಹೋಗ್ಬಿಡೋಕ್ಕಾಗತ್ತೆ, ರೈಟ್? ಸೊ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ, ಫಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗ್ಬಿಡೋಣ. ಬ್ರೇಕ್ಫಾಸ್ಟ್ ಪಕ್ಕದಲ್ಲೇ ಇರೋದು ವಾಟರ್ಫಾಲ್ಸು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲೇ ವೆಯ್ಟ್ ಮಾಡೋಣ. ಮಳೆ ನಿಂತಿದ ತಕ್ಷಣ ವಿಲ್ ಗೋ ಶೂಟ್ ಆ್ಯಂಡ್ ಕಮ್ ಬ್ಯಾಕ್ ಅಂತ. ಓಕೆ, ಎಸ್. ನಮ್ಮ ಫೋಟೋಗ್ರಾಫರ್ ಇಲ್ಲೇ ಕೂತಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಸೋ ಪ್ರಿಟಿ. ಥ್ಯಾಂಕ್ ಯು. ಸೋ ಗುಡ್ ಅಲ್ವಾ? ಎಸ್, ಓಕೆ, ಸಿ ಯು ದೇರ್. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಏನೇನಿದೆ ಮೆನ್ಯೂ ನೋಡೋಣ, ಓಕೆನಾ? ಸೆಮಿಯಾ ಬಾತ್ ಮತ್ತು ಖಾರ ಬಾತ್ ಅಂತೆ, ಬಿಸಿ ಬಿಸಿ ಇದೆ. ನಮ್ಮ ಎಲ್ಲರ ಫೇವ್ರೆಟ್ ಚಿತ್ರಾನ್ನ, ವಡಾ ಮತ್ತು ಇದು ಶಾವ್ಗೆ ಇದೆ, ವೆಜಿಟೇಬಲ್ ಸ್ಟ್ಯೂ
ಆ್ಯಂಡ್ ಇಲ್ಲಿ ದೋಸೆ ಅನಿಸುತ್ತೆ, ದೋಸೆ ಆಪಮ್ ಇದೆ. ಆ್ಯಂಡ್ ತಡ್ಕ ಇಡ್ಲಿ, ಪ್ಲೇನ್ ಇಡ್ಲಿ ಎಲ್ಲ ಇದೆ. ಸಾಂಬಾರಿದೆ, ಕರ್ಡ್, ಚನ್ನ ದಾಲು ಆ್ಯಂಡ್ ಪನ್ನೀರ್ ಪರಾಠ. ಖಾಲಿನೇ ಆಗಿದೆ ಗುರು ಇದು. ಹ್ಯಾಶ್ ಬ್ರೌನ್ ಪೊಟೇಟೊ ಆ್ಯಂಡ್ ಇದು ಮಸಾಲ ಪೂರಿಚ್, ಬೇಕ್ಡ್ ಬೀನ್ಸ್ ಡಯಟ್ ಮಾಡೋರಿಗೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್, ಚೀಸ್ ಗ್ರಿಲ್ ಟೊಮೆಟೊ ಮತ್ತು ಸಾಟೆಡ್ ಬೀನ್ಸ್, ಬೇಕ್ಡ್ ಕಾಲಿಫ್ಲವರು. ವಾವ್. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಬೆವ್ರೇಜಸ್ ಸಿಗುತ್ತೆ, ಹಾಟ್ ಮಿಲ್ಕ್, ಟೀ, ಮಸಾಲ ಟೀ, ಕಾಫಿ. ಆ್ಯಂಡ್ ಇಲ್ಲೆಲ್ಲ ಶುಗರ್ಸ್ ಇಟ್ಟಿದ್ದಾರೆ, ಸೊ ಯಾವ್ದು ಬೇಕಾದ್ರೂ ತೊಗೊಂಡು. ಸೊ ಇದು ಬಂದು ಇನ್ನೊಂದು ಕೌಂಟರು, ಚೀಸ್ ಪ್ಲ್ಯಾಟರು. ಎಲ್ಲ ಥರ ಚೀಸ್ ಇದೆ ಇಲ್ಲಿ ನೋಡಿ. ಟಾಮ್ ಆ್ಯಂಡ್ ಜೆರ್ರಿಲಿ ಇರ್ತಿತ್ತಲ್ಲ ಚೀಸು, ಅದೇ ಥರ ಚೀಸು. ಬಾಯ್ಲ್ಡ್ ಎಗ್, ಶೆಲ್ ನಾವೇ ಬಿಡಿಸ್ಕೋಬೇಕು. ಆ್ಯಂಡ್ ಇದು ಪೋರ್ಕ್, ಬಟ್ ಲಿಯೋನೀಸ್ ಪೊಟೇಟೊ ಇದೆ. ದಿಸ್ ಇಸ್ ಪೋರ್ಕ್. ಆ್ಯಂಡ್ ಸಾಟೆಡ್ ವೆಜೀಸ್, ಚಿಕನ್ ಸಾಸೇಜಸ್, ಚಿಕನ್ ಸ್ಟ್ಯೂ ಮತ್ತು ಎಗ್ ರೋಸ್ಟ್. ಬೆಳಗ್ಗೆ ಯಾರಿಗೂ ಎಗ್ ರೋಸ್ಟ್ ತಿಂತಾರೆ. ಚಿಕನ್ ಕೀಮಾ ಪರಾಠ, ಗುಡ್. ಸೊ ವ್ಯಾಫಲ್ಸ್ ಕೂಡ ಮಾಡ್ತಾರೆ, ಪ್ಯಾನ್ ಕೇಕ್ಸ್ ಇದೆ, ನಿಮ್ಗೆ ಏನು ಬೇಕದು ಮಾಡಿಕೊಡ್ತಾರೆ ಇಲ್ಲಿ ಇನ್ಸ್ಟೆಂಟಾಗಿ ಬಿಸಿ ಬಿಸಿ. ಆ್ಯಂಡ್ ಯು ಹ್ಯಾವ್ ಕಾರ್ನ್ಫ್ಲೇಕ್ಸ್, ಪುರಿ ಇದೆ, ಚಾಕೋಸ್ ಇದೆ, ಆ್ಯಂಡ್ ಮ್ಯೂಸ್ಲಿ ಇದೆ, ಯಾವ್ದು ಬೇಕಾದ್ರೂ ತೊಗೊಬೋದು. ಆ್ಯಂಡ್ ದಿಸ್ ಇಸ್ ಸೋ ಗುಡ್. ಸೋಯಾ ಮಿಲ್ಕ್ ಇದೆ, ಆಲ್ಮಂಡ್ ಮಿಲ್ಕ್ ಇದೆ, ಕೋಲ್ಡ್ ಮಿಲ್ಕ್ ಇದೆ, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಕ್, ಕಿವಿ ಯೋಗರ್ಟ್. ಆ್ಯಂಡ್ ನಿಮ್ಗೆ ಯಾವ ಥರ ಟಾಪಿಂಗ್ಸ್ ಬೇಕು ಎಲ್ಲ ಥರ ಇದೆ. ವಾಲ್ನಟ್ಸ್, ಆಲ್ಮಂಡ್ಸು, ಕ್ಯಾಶ್ಯೂಸು ಆ್ಯಂಡ್ ಸೀಡ್ಸು, ಡ್ರೈ ಫ್ರೂಟ್ಸು, ಫ್ಲ್ಯಾಕ್ಸ್ ಸೀಡ್ಸು, ಹನಿ ಇದೆ, ಸಿನಮನ್ ಚಿಲ್ಲಿ, ಹನಿಲೂ ಡಿಫ್ರೆಂಟ್ ಇದೆ ನೋಡಿ. ಸೊ ವೆಸ್ಟರ್ನ್ ಬ್ರೇಕ್ಫಾಸ್ಟಿಗೆ ಬಂದರೆ ಇಲ್ಲಿ ನಿಮಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ, ನಾವೇ ಮಾಡ್ಕೊಬೋದು. ಆ್ಯಂಡ್ ಕಮ್ಮಿಂಗ್ ಟು ಜಾಮ್, ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಜಾಮ್ ಇದೆ. ಪೀನಟ್ ಬಟರ್ ಜಾಮು, ಮಿಕ್ಸ್ಡ್ ಫ್ರೂಟು, ಆರೆಂಜ್ ಆ್ಯಂಡ್ ಏನಂತ ಮಲಾಡೆ, ಪೈನಾಪಲ್, ಕಿವಿ ಜಾಮು. ಆಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ ಇದೆ, ಪ್ಲೇನ್ ಬಟರಿಂದ ಹಿಡಿದು ಪೆರಿ ಬಟರ್ವರೆಗೂ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ಸ್ ಇದೆ, ಮಲ್ಟಿಗ್ರೇನು, ಬ್ರೌನ್ ಬ್ರೆಡ್ಡು, ನಾರ್ಮಲ್ ಮಿಲ್ಕ್ ಬ್ರೆಡ್ಡು ಎಲ್ಲ. ಆಮೇಲೆ ಇಲ್ಲಿ ರಾಗಿ ಪಾಯಸಮ್ ಅಂತೆ, ಗ್ರಿಲ್ಡ್ ಚಿಕನ್, ಮೇಕ್ ಯೋರ್ ಓನ್ ಸ್ಯಾಂಡ್ವಿಚ್. ವಾವ್, ದಿಸ್ ಇಸ್ ಸೋ ಗುಡ್ ಅಲ್ವಾ? ನಿಮ್ಗೇನು ಬೇಕು ಅದನ್ನು ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ. ಫಿಂಗರ್ ಸ್ಯಾಂಡ್ವಿಚ್ ಅಂತ ಇದು ನಾರ್ಮಲ್ ಸ್ಯಾಂಡ್ವಿಚ್ಚು. ಸೊ ಚೀಸ್ ಕೂಡ ಎಲ್ಲ ಇಲ್ಲೇ ಇದೆ, ಚೀಸ್ ಇದೆ, ಲೆಟಿಸ್ ಇದೆ, ಗ್ರಿಲ್ ಚಿಕನ್ ಇದೆ. ವಾವ್, ದಿಸ್ ಇಸ್ ಸೋ ಗುಡ್, ಐ ಹ್ಯಾವ್ ಟು ಟ್ರೈ ದಿಸ್. ಆ್ಯಂಡ್ ಪೇಸ್ಟ್ರಿಗೆ ಅಂತ ಬಂದರೆ ವಾವ್, ದಿಸ್ ಇಸ್ ಚಾಕ್ಲೇಟ್ ಡೋನಟ್, ಮಫಿನ್ಸ್ ಇದೆ, ಟ್ವಿಸ್ಟೆಡ್ ಡೋನಟ್ಸ್ ಅಂತೆ, ಸಿನಮನ್ ರೋಲ್, ಕ್ರೀಮ್ ಚೀಸ್ ರೋಲ್. ಆಮೇಲೆ ಇದು ಬನಾನಾ ಬ್ರೆಡ್ ಅಂತೆ, ಎಗ್ ಯೂಸ್ ಮಾಡಿದ್ದಾರೆ, ಚಾಕ್ಲೇಟ್ ರೋಲ್, ಪ್ರಶಾಂತ್ ಕ್ರೊಸಾನು. ಆ್ಯಂಡ್ ಅದು ಪೇಸ್ಟ್ರಿ. ದಿಸ್ ಇಸ್ ಜಾಮ್ ಡೋನಟ್, ಅದೇ ಒಳಗಡೆ ಫುಲ್ ಜಾಮ್ ಇರುತ್ತಲ್ಲ ಅದು. ಇದು ಪೈನಾಪಲ್ ಜ್ಯೂಸ್, ಫ್ರೆಶ್ ಮಸ್ಕ್ ಮೆಲನ್ ಜ್ಯೂಸ್. ಆಮೇಲೆ ಎಲ್ಲ ಥರ ಜ್ಯೂಸ್ಗಳಿದೆ ಇಲ್ಲಿ, ಡಿಟಾಕ್ಸ್ ವಾಟರ್ ಇದೆ ಗುರು, ಏನಿಲ್ಲ ಇಲ್ಲಿ ಎಲ್ಲ ಇದೆ. ಆ್ಯಂಡ್ ಇದು ನಾರ್ಮಲ್ ಫ್ರೂಟ್ಸ್ ಅಷ್ಟೆ. ಇದೇನಿದೆ, ಓ ಮೈ ಗಾಡ್, ನಾವು ನಮ್ಮ ಇದು ಲೈಕ್ ವಿ ಕ್ಯಾನ್ ಮೇಕ್ ಅವರ್ ಫ್ರೆಶ್ ಜ್ಯೂಸ್ ಆಯಿತಾ. ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಹಾಕಿದ್ರೆ ಜ್ಯೂಸ್ ಆಗಿ ಬರುತ್ತೆ ಇಲ್ಲಿಗೆ. ವಾವ್, ಆದರೆ ಇಲ್ಲಿ 250 ರುಪೀಸ್ ಅಂತೆ. ಅಯ್ಯೋ ಬನ್ನಿ, ನಾವು ರೂಮ್ಗೆ ಪೇ ಮಾಡಿದ್ದೀವಿ, ಇದಕ್ಕೆ ಬೇರೆ ಪೇ ಮಾಡೋಣ. ರೈಟ್, ಎಸ್. ಸೊ ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್ ಟೂರ್. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಈಟ್. ನಾನು ಕರೆಕ್ಟಾಗಿ ತಿಂಡಿನೂ ಮಾಡಲಿಲ್ಲ, ಯಾಕಂದರೆ ಮಳೆ ಬರ್ತಾಯಿದೆ, ಮಳೆ ಸ್ಟಾಪ್ ಆಗಿದೆ, ನಡೀರಿ ಅಂತ ನನ್ನ ಹಸ್ಬೆಂಡ್ಗೂ ನಾನು ಟಾರ್ಚರ್ ಕೊಟ್ಕೊಂಡು ಕರ್ಕೊಂಡು ಬಂದೆ. ದಿಸ್ ಇಸ್ ದ ವ್ಯೂ ವಿ ಗಾಟ್ ಇನ್ ದ ಮಾರ್ನಿಂಗ್. ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಅಲ್ವಾ. ಆ್ಯಂಡ್ ದಿಸ್ ಈಸ್ ಹೌ ವಿ ಟುಕ್ ದ ವಿಡಿಯೋ. ತುಂಬ ಖುಷಿ ಆಯಿತು, ಯಾಕಂದರೆ ಯಾರೂ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಮಳೆ ಬರೋದು ನಿಂತ್ಕೊಳ್ಳೋದು ಆ ಥರ ಆಗ್ತಾಯಿತ್ತು. ಈವನ್ ದೋ ಇಟ್ ವಾಸ್ ರೇನಿಂಗ್, ವಿ ಟುಕ್ ದ ವಿಡಿಯೋ ಬಿಕಾಸ್ ವಿ ಹ್ಯಾವ್ ಇನ್ವೆಸ್ಟೆಡ್ ಮನಿ ಅಂತ ಅಂದ್ಬಿಟ್ಟು. ಒಂದೊಂದು ಪೈಸಾನೂ
ಪೈಸಾ ವಸೂಲ್ ಮಾಡಬೇಕಲ್ಲ. ಸೊ ಇಟ್ ಈಸ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ಡ್ರೀಮಿ ಅಂತ ಅನ್ನಿಸ್ತು. ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ನಾನು ಹಾಕಿದ ಡ್ರೆಸ್ಸು ಆ್ಯಂಡ್ ಆ ಒಂದು ವುಡ್ ಕಲರ್ ಇರ್ಬೋದು, ಗ್ರೀನರಿ, ದ ವಾಟರ್ಫಾಲ್, ಇಟ್ ವಾಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಆ್ಯಂಡ್ ನನ್ನ ಹಸ್ಬೆಂಡ್ ಹಿ ವಾಸ್ ಸೋ ಎಂಜಾಯಿಂಗ್ ಕ್ಯಾಪ್ಚರಿಂಗ್ ಮೀ. He was feeling so good. And then we both took some good videos. Tripod ಇಟ್ಬಿಟ್ಟು ತೆಗ್ದಿದ್ದು, ಯಾರೂ ಬಂದಿರಲಿಲ್ಲ. This is how it went. We were so happy. And ಜ್ವರ ಬಂದಿಲ್ಲ ಅಂದರೆ ಸಾಕು ಅನ್ನಿಸ್ತಿತ್ತು. ಆ್ಯಂಡ್ ದೆನ್ ವಿ ವೆಂಟ್ ಬ್ಯಾಕ್. ವಾಪಸ್ ಹೋಗಬೇಕಲ್ಲ, ಇಟ್ ವಾಸ್ ಆಲ್ರೆಡಿ 9:30 ಆಗಿತ್ತು. 9:30, 9:45. ಇವಾಗ ಹೋಗಿ ವಿ ಹ್ಯಾಡ್ ಟು ಟೇಕ್ ಶವರ್ ಆ್ಯಂಡ್ ದೆನ್ ಚೆಕ್ಔಟ್ ಮಾಡಬೇಕಿತ್ತು. ಸೊ ವಿ ವೆಂಟ್ ಅ ಹೆಡ್ ಆ್ಯಂಡ್ ಇನ್ಫಿನಿಟಿ ಪೂಲ್ ನೋಡ್ತಿದ್ದಂಗೆ ಹೀಗೇ ಇದೇ ಡ್ರೆಸ್ಸಲ್ಲಿ ಇಳಿದ್ಬಿಡ್ಲಾ ಅಂತ ಕೇಳ್ತಾ ಇದ್ದೆ. ಬಟ್ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇದೆ, ಸ್ವಿಮ್ಮಿಂಗ್ ಡ್ರೆಸ್ಸೇ ಹಾಕಬೇಕಂತ. ಬಟ್ ಇಟ್ ವಾಸ್ ರೈನಿಂಗ್ ಸಮ್ಹೌ. ಇನ್ಫಿನಿಟಿ ಪೂಲ್ ಯೂಸ್ ಮಾಡೋಕ್ಕಾಗಲಿಲ್ಲ. ಸಮ್ಮರಲ್ಲಿ ಬಂದರೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಸಮ್ಮರಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರೆ ವಾಟರ್ಫಾಲ್ಸಲ್ಲಿ 1-2 ಹನಿ ಬರ್ತಾ ಇರುತ್ತೆ ಅಷ್ಟೇ. ಬಟ್ ಐ ಸಜೆಸ್ಟ್ ಯು ಗೈಸ್ ಟು ವಿಸಿಟ್ ಡ್ಯೂರಿಂಗ್ ಮಾನ್ಸೂನ್, ಇವಾಗ ಆಗಸ್ಟ್ ಜುಲೈ ಆ ಟೈಮಲ್ಲಿ, ಬಿಕಾಸ್ ವಾಟರ್ಫಾಲ್ ಇಸ್ ಅ ಮಾಸ್ಟರ್ ಪೀಸ್. ಸೊ ಇದಾದಮೇಲೆ ವಿ ವೆಂಟ್ ಬ್ಯಾಕ್. ನಾವು ಬಗ್ಗಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಡ್ರೈವರ್ ಇನ್ನೂ ಬಂದಿರಲಿಲ್ಲ. ಸೊ ವಿ ವರ್ ವೇಟಿಂಗ್. ದಿಸ್ ಇಸ್ ಹೌ ಐ ವಾಸ್ ಇನ್ ದ ಕಂಪ್ಲೀಟ್ ವೆಕೇಷನ್. ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ಕೊಂಡು ಇದನ್ನು ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ದಿಸ್ ಇಸ್ ಹೌ ಐ ವಾಸ್ ಆ್ಯಕ್ಟಿಂಗ್. ಡೋಂಟ್ ಟೇಕ್ ಮೀ ರಾಂಗ್, ಬಟ್ ಐ ಆಮ್ ಲೈಕ್ ದಿಸ್ ಇನ್ ರಿಯಲ್. ಸೊ then we got on our buggy and went head to our room. ಇದೇ ಥರ ಕಾಣಿಸೋದು. ನಾನು ಸ್ಟಾರ್ಟಿಂಗೇ ಈ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆ್ಯಸ್ ಯು ಆಲ್ ಹ್ಯಾವ್ ಸೀನ್ ನಮಗೆ ಹಿಂದೆಗಡೆ ಕೂರೋಕ್ಕಾಗಲಿಲ್ಲ, ತುಂಬ ಮಳೆ ಬಂದಿದ್ದರಿಂದ ವೆಟ್ ಆಗಿತ್ತು. ಈಗ ಹೇಗೂ ನೆಂದ್ಬಿಟ್ಟಿದ್ವಿ ಅಲ್ವಾ ಅಂದ್ಬಿಟ್ಟು ಹಿಂದೆನೇ ಕೂತ್ಕೊಂಡು ವಿ ಕ್ಯಾಪ್ಚರ್ಡ್ ದಿಸ್ ಬ್ಯೂಟಿಫುಲ್ ಸೀನರಿ, ದ ರೋಡ್ಸ್ ಆ್ಯಂಡ್ ಎವ್ರಿಥಿಂಗ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಸ್, ಸೊ ಹೀಗೆ ಹೋಗ್ತಾ ವಿ ವೆಂಟ್ ಆ್ಯಂಡ್ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಬಿಟ್. ಸೊ ಇದರದ್ದು ಬ್ರೇಕೇಜ್ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದ ರೂಮ್ ಬಂದು ಸ್ವೀಟ್ ರೂಮ್ ವಿಚ್ ಹ್ಯಾಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಇನ್ಕ್ಲೂಡೆಡ್. ಸೊ ಎಷ್ಟಾಯಿತು ಅಂತ ಹೇಳಿದ್ರೆ ಇಟ್ ವಾಸ್ 28,002. ಸೊ ರೆಡಿ ಆದ್ವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಆಗೋಕ್ಕೆ. ಲೆಟ್ಸ್ ಗೋ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಮೈಸೂರು. ಆಯ್ತಾನ ಸ್ಟೇ ಮುಗಿಸ್ಕೊಂಡು. ಇಟ್ ವಾಸ್ ಸೋ ಗುಡ್. ತುಂಬ ಚೆನ್ನಾಗಿತ್ತು. ನೀವು ಆಲ್ರೆಡಿ ವ್ಲಾಗ್ ನೋಡಿರ್ತೀರ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಸ್ಟೇ. ಏನಕ್ಕೆ ಇಷ್ಟು ಕಾಸ್ಟ್ಲಿ ಇದೆ ಅಂತ ನನಗೆ ಪ್ರಾಪರ್ಟಿಗೆ ಬಂದಾಗಲೇ ಗೊತ್ತಾಗಿದ್ದು. ದ ಮೇಂಟೆನೆನ್ಸ್, ದ ಆ್ಯಂಬಿಯನ್ಸ್, ಫುಡ್ ಆ್ಯಂಡ್ ಈ ಒಂದು ಪ್ರಾಪರ್ಟಿನೇ ಒಂದು ಚಂದ. ಆ ಪ್ರೈವೇಟ್ ವಾಟರ್ಫಾಲ್ ಅಂತೂ ಲೈಕ್ ಡ್ರೀಮಿ ಆ್ಯಂಡ್ ಫ್ಯಾಂಟಸಿ ವರ್ಲ್ಡ್ ತೋರಿಸ್ದಂಗೆ ಆಗುತ್ತೆ. ಸೊ ನಾನು ಇದನ್ನು ತುಂಬ ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದು ಹೋಗ್ಬೇಕಂತ. ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ ದ ರೈಟ್ ಟೈಮ್. ನಮ್ಮ ಆ್ಯನಿವರ್ಸರಿ ಅಂತ ಹೇಳಿ ನಾನೇ ಪ್ಲ್ಯಾನ್ ಮಾಡಿ ಇದು ಮಾಡಿದೆ. ಬರೀ ಹೆಣ್ಮಕ್ಳಿಗೆ ಮಾತ್ರ ಸರ್ಪ್ರೈಸ್ ಕೊಡಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಈವನ್ ಮೆನ್ ಟು ಡಿಸರ್ವ್ ಸರ್ಪ್ರೈಸಸ್. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀನಿ. ಅದು ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಬಟ್ ಎಸ್, ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್. ಅಂಟಿಲ್ ದೆನ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಪ್ರೀತಿ ತೋರಿಸಿ ಅದನ್ನು ನಾನು ಗೌರವಿಸ್ತೇನೆ. ಆ್ಯಂಡ್ ಯು ಆರ್ ಆಲ್ ವ್ಯಾಲ್ಯೂಬಲ್ ಟು ಮೀ. ಥ್ಯಾಂಕ್ ಯು.